ತಮ್ಮ ಅನುಭವ, ತಮ್ಮ ಮಾರ್ಗದರ್ಶನ ನಮಗೆಂದಿಗೂ ಕೂಡ ಸ್ಫೂರ್ತಿದಾಯಕವಾಗಿರಲಿ ಅಂತ ಆಶಿಸ್ತಾ, ತಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ NB ಪ್ರಕಾಶ್, ಡೀನ್ ಕೃಷಿ ಮಹಾವಿದ್ಯಾಲಯ ಬೆಂಗಳೂರು, ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಗೌರವಾನ್ವಿತ ಕುಲಪತಿಗಳೇ, ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ GVK ನಾಯ್ಡುರವರೇ, ಇನ್ನೊಬ್ಬ ಅತಿಥಿಯಾದಂಥ ಅನುರಾಧ ಭಟ್ರವರೇ, ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ವರ್ಗದವರೇ, ವಿವಿಧ ವಿದ್ಯಾರ್ಥಿ ನಿಲಯದ ವಸತಿ ಪಾಲಕರೇ, ಬೋಧಕೇತರ ನೌಕರರೇ, ಪ್ರಾಧ್ಯಾಪಕರೇ, ಮುಖ್ಯಸ್ಥರೇ, ವಿದ್ಯಾರ್ಥಿನಿಯರೇ, ಈ ದಿನದ GKVK ಆವರಣೋತ್ಸವ 2023 ಸ್ವಚ್ಛವಾಗಿ, ಒಂದು ಸುಲಲಿತವಾಗಿ, ಚೊಕ್ಕದಾಗಿ ಆಯೋಜನೆ ಮಾಡಿದ್ದು ಬಹಳ ಸಂತೋಷ ಅಂತ ಅನಿಸುತ್ತೆ. ಆದರೆ ಇದನ್ನ ನಾವು ಈ ಸಮಯದಲ್ಲಿ ನೋಡ್ತಾ ಇರೋಂಥ ಹಾಜರಿ ನೋಡಿದ್ರೆ ಸ್ವಲ್ಪ ಬೇಜಾರಾಗ್ತದೆ. ಈಗಾಗಲೇ ನಮ್ಮ ಗೌರವಾನ್ವಿತ ಕುಲಪತಿಗಳು ಹೇಳಿದ್ರು, ಶನಿವಾರ ಭಾನುವಾರ ಬಂದಂಥ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೋ ಗೊತ್ತಾಗೋದಿಲ್ಲ ಅಂತ. ನೋಡಿದ್ರೆ ನಮಗೆಲ್ಲರಿಗೂ ಸ್ವಲ್ಪ ಬೇಜಾರಾಗುವಂಥ ಸಂಗತಿನೇ. ಯಾಕೆಂದ್ರೆ ಈ ಕಾರ್ಯಕ್ರಮ 3 ವರ್ಷದಿಂದ ಆವರಣೋತ್ಸವವಾಗಿ ಬದಲಾವಣೆ ಆಯಿತು. ಇದುವರೆಗೂ ಸಹ UG ಕಾಲೇಜ್ ಇದೆ, PG ಕಾಲೇಜ್ ಇದೆ, PG ಮತ್ತು UG ಹಾಸ್ಟೆಲ್ ಡೇ ಅಂತ ಸಪರೇಟ್ ಆಗಿ ಆರ್ಗನೈಸ್ ಮಾಡಿದಂಥ ದಿನಗಳು. ಈ 3 ವರ್ಷದಿಂದ ಈ ಆವರಣೋತ್ಸವ ಅಥವಾ ಕ್ಯಾಂಪಸ್ ಡೇ ಅಂತ ಬದಲಾಗಿ ಬಂದಂಥ ಕಾರ್ಯಕ್ರಮ. ನಿಜವಾಗಿ ಹೇಳಬೇಕು ಅಂದ್ರೆ ಎಲ್ಲರೂ ಒಗ್ಗೂಡಿ ಮಾಡುವಂಥ ಕಾರ್ಯಕ್ರಮ. ಈ 3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು, ರೂಪುರೇಷೆಗಳು ಇದಕ್ಕೆ ಮಾರ್ಗದರ್ಶನ ಕೊಟ್ಟು ಈ ದಿನ ಒಂದು ರೀತಿ ಒಳ್ಳೆಯ ಕಾರ್ಯಕ್ರಮ, ಆವರಣೋತ್ಸವ ಅಂತ ಆಚರಣೆ ಮಾಡಲಿಕ್ಕೆ ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ನಮಗೆ ಮುಖ್ಯವಾದ ಅತಿಥಿಗಳು ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡುವಾಗ 3 ಸ್ಟೇಟ್ಮೆಂಟ್ ಹೇಳಿದ್ದು ನನಗೂ ಸಹ ಒಂದು ರೀತಿ ಬಹಳ ಸಂತೋಷ ಆಗಿದೆ. ನೋಡಿ, GVK ನಾಯ್ಡು ಬೆಳೆದಂಥ ರೀತಿ ಅಂದ್ರೆ, ಅವರು ಹೇಳಿದ ಒಂದು ವಾಕ್ಯ, ಥಿಂಕ್ ಇಂಡಿವಿಜುವಲಿ, ವರ್ಕ್ ಇನ್ ಎ ಟೀಮ್, ಡೋಂಟ್ ಫಾಲೋ ದಿ ಕ್ರೌಡ್. These 3 statements are really mine, which I am really appreciating it for all his success and failures which happened and which he openly expressed in front of all of you. ನಮ್ಮ ಗೌರವಾನ್ವಿತ ಕುಲಪತಿಗಳು ಸಹ ಇದನ್ನು ಒತ್ತಿ ಹೇಳಿದರು. ಹೌ ಎ ಪರ್ಸನ್ ಈಸ್ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಅದನ್ನು ನೋಡದೆ ಒಂದು ಹೆಜ್ಜೆ ಮುಂದಿಟ್ಟು ಧೈರ್ಯ ಬಿಟ್ಟು ಅದನ್ನು ಅಚೀವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಸೊ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಸಹ ಯಾರನ್ನು ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅಂತ ಅನ್ನೋದು ಯೋಚನೆಯಲ್ಲಿದ್ವಿ. ಸುಮಾರು ಜನದ ಚರ್ಚೆ ಬಂತು. ಒಬ್ಬ IAS ಆಫೀಸರು, IPS ಆಫೀಸರು, ಎಕ್ಸ್ ಅಲ್ಯೂಮಿನಿ ಯಾರನ್ನಾರು ಕರೆಯುವಾಗ ಈ ಮಾನ್ಯ GVK ನಾಯ್ಡು ಅವರ ಹೆಸರು ಬಂದಿದ್ದು ನಮ್ಮ ಗೌರವಾನ್ವಿತ ಕುಲಪತಿಗಳಿಂದನೇ. ಯಾಕೆಂದ್ರೆ ಆ ದಿನ ಚರ್ಚೆ ಬಂದಾಗ ಒಬ್ಬ ಅಲ್ಯೂಮಿನಿ, ಹಳೆ ವಿದ್ಯಾರ್ಥಿ, ತುಂಬಾ ಚೆನ್ನಾಗಿ ಕೆಲಸ ಮಾಡಿರುವಂಥದ್ದು, ಈ ಪ್ರೆಸೆಂಟ್ ಡೇ ಸಿಚುವೇಶನ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಳ್ಳೋಕ್ಕೆ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ನಮ್ಮ ಗೌರವಾನ್ವಿತ ಕುಲಪತಿಗಳು ಕಾರಣ ಆಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನನ್ನ ನಮನಗಳನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ನಿಮಗೆ 2 ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಅವರ ಅಚೀವ್ಮೆಂಟ್ಸ್ ಸಿವಿಲ್ ಸರ್ವಿಸ್ನಲ್ಲಿ ಮಾಡಿದ್ರಿಂದಾಗಿ ನಾವು ಅಭಿನಂದನೆ ಮಾಡಿದ್ವಿ. ನೋಡಿ, ಮಧು ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು. ಕಳೆದ ಬಾರಿ ಆವರಣೋತ್ಸವದಲ್ಲೂ ಸಹ ಅವ್ರಿಗೆ ನಾವು ಅಭಿನಂದನೆ ಮಾಡಿದ್ವಿ. ಈ ಸಲನೂ ಸಹ ನಾವು ಕರೆದಿದ್ದೀವಿ. ಅಂದ್ರೆ ಅವರ ಸಕ್ಸಸ್ ಅಲ್ಲಿಗೆ ನಿಲ್ಬೇಕು ಅಂತ ಬಯಸಿರ್ಲಿಲ್ಲ. ಸೊ ಅಚೀವ್ಮೆಂಟ್ಸ್ ಆರ್ ನೆಸೆಸರಿ ಫಾರ್ ದಿ ಹಾರ್ಡ್ ವರ್ಕ್ ವಿಚ್ ಎ ಪರ್ಸನ್ ಡಸ್. ಅವರು ಅದೇ ರ್ಯಾಂಕ್ ಅಕ್ಸೆಪ್ಟ್ ಮಾಡಿ ಮುಂದೆ ಸಾಕು, ನನಗೆ ಇಷ್ಟೇ ಸಮಾಧಾನ ಇರ್ಬೋದು ಅಂತ ಅನ್ಕೋಬೋದಿತ್ತು. He still wants to improve his ranking and he did it. So on behalf of all of you, once again I need to compliment him and congratulate him in this particular hall. Besides that, Chandan is also here. So I wish both of them great success in their life. ಮುಂದಿನ ಆವರಣೋತ್ಸವ ದಿನಗಳಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು 2 ಮಾತ್ರ ನಾವು ಅಭಿನಂದಿಸಿದೀವಿ. ಮುಂದಿನ ದಿನಗಳಲ್ಲಿ 5 ಜನ, 10 ಜನ, 15 ಜನ ಈ ರೀತಿ ಸಿವಿಲ್ ಸರ್ವಿಸ್ ಅಲ್ಲಿ ಅವರು ಕ್ವಾಲಿಫೈ ಆಗಲಿ, ಅಭಿನಂದಿಸಕ್ಕೆ ಅರ್ಹರಾಗಲಿ ಅಂತ ನಿಮ್ಗಳನ್ನೆಲ್ಲರೂ ಆಶಿಸ್ತೀನಿ. ಇದ್ರ ಜೊತೆಗೆ ಈ ದಿನದ ಕಾರ್ಯಕ್ರಮ ತುಂಬಾ ಚೆನ್ನಾಗಿಯೇ ಮೂಡಿ ಬಂದಿದೆ. ಅದರ ಜೊತೆಗೆ ನೀವೆಲ್ಲ ಸಹಕಾರ
ನೀಡಿದ್ದೀರಾ. ನಾನು ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮತ್ತು ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯೋಜಿಸುವುದು ಅಂತಂದ್ರೆ, ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಅವರು ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಇದೇ ತಿಂಗಳ 29ನೇ ತಾರೀಕು ಅವರ ಅಂತಿಮ ದಿನ ಈ ಕ್ಯಾಂಪಸ್ನಲ್ಲಿದೆ. ಅವರು ಸೇರ್ಕೊಂಡಿದ್ದು ಸಮಯ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಹೇಳಿದ್ರೆ ನಿಮ್ಗೆಲ್ಲ ಸರ್ಪ್ರೈಸು ಸಹ ಆಗುತ್ತೆ. ಅವರು 2 ಜನವರಿ 2023 ಜಾಯಿನ್ ಆದ್ರು. ಅಂದ್ರೆ 3 ವರ್ಷ 4 ತಿಂಗಳು ಮಾತ್ರ ಕಳೆದಿದ್ದಾರೆ. 4 ವರ್ಷ ಕಳಿಬೇಕು. 3 ವರ್ಷ 4 ತಿಂಗಳಲ್ಲಿ ಅವರ ತಮ್ಮ ಪದವಿಗಳನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಆ ಕೋವಿಡ್ ಪೀರಿಯಡ್ ಇಂದ ಬಂದಾದ್ರೂ ಸಹ ನಾವು ಯಾವ ರೀತಿ ಸ್ಪಂದಿಸಿ ಅವರಿಗೆ ಎಜುಕೇಶನ್ ಪ್ರೋಗ್ರಾಮ್ ಚೆನ್ನಾಗಿ ಮಾಡಲಿಕ್ಕೆ, ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ JRF ಸಹ ಚೆನ್ನಾಗಿ ಪ್ರಿಪೇರ್ ಆಗಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಅನ್ನೋ ಭಾವನೆಯಿಂದ ಇದೆಲ್ಲ ತಯಾರಿ ನಡೀತದೆ. ನಾನು ಸಹ ಇದನ್ನು ನಿಮ್ಮೆಲ್ಲರಿಗೂ ಕೇಳೋದೊಂದೇ, ನಿಮ್ಮ ಉಳಿದಂಥ ಸಮಯನ ಅಮೂಲ್ಯವಾದಂಥ ಸಮಯ ಅಂತ ತಿಳ್ಕೊಂಡು ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ಗಳನ್ನು ಪಡೀಲಿ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಹೆಸರು ತರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಿಮಗೆಲ್ಲ ಮುಂದಿನ ದಿನಗಳಲ್ಲೂ ಒಳ್ಳೆಯದಾಗಲಿ. ಅದೇ ರೀತಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆಲ್ಲರಿಗೂ ಸಹ ತಮ್ಮ ಜೀವನ, ತಮ್ಮ ಅಮೂಲ್ಯವಾದ ಸಮಯ ಈ ಕ್ಯಾಂಪಸ್ನಲ್ಲಿ ಇರುವಷ್ಟು ಕಾಲ ಒಳ್ಳೆಯದಾಗಲಿ. ಲೆಟ್ ದೆಮ್ ಹ್ಯಾವ್ ಎ ವೆರಿ ಕಂಫರ್ಟಬಲ್ ಪೀಸ್ಫುಲ್ ಲೈಫ್ ಫಾರ್ ದ ಎಂಟೈರ್ ಪೀರಿಯಡ್ ಆಫ್ ದೇರ್ ಎಜುಕೇಷನ್. ಸೊ ಇಷ್ಟು ಹೇಳ್ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ನೆಲೆಯಲ್ಲಿ ನಮ್ಮನ್ನು